ಕಂಪ್ಲಿಯ ಶಾಮಿಯಾ ಚಂದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ನಾಗರೆಡ್ಡಿ. ಭೇಟಿ ನೀಡಿ ಶಾಲಾ ಕಟ್ಟಡವನ್ನು ವೀಕ್ಷಿಸುತ್ತಾ ಇದ್ದಾರೆ ನಾಗರೆಡ್ಡಿ. ಸ್ವಾತಂತ್ರ್ಯ ಪೂರ್ವದ ಶಾಲಾ ಕಟ್ಟಡವನ್ನ ಸಂರಕ್ಷಣೆಗಾಗಿ ಹಳೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು. ಮನವಿ ಹಿನ್ನೆಲೆ ಗುರುವಾರ ಶಾಲೆಗೆ ಭೇಟಿ ಕೊಟ್ಟು ಕಟ್ಟಡ ಪರಿಶೀಲನೆ ಮಾಡಿದ್ದಾರೆ. ಕಟ್ಟಡ ನವೀಕರಣದ ವಿಚಾರವಾಗಿ ಲೋಕ ಇನ್ಸ್ಪೆಕ್ಟರ್ ಹೇಳಿಕೆ. ಇದು ಬ್ರಿಟಿಷರ ಕಾಲದ ಶಾಲೆ, ಇದನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಈಗಾಗಲೇ ಕಟ್ಟಡದ ಮೇಲ್ಛಾವಣಿ ಮುರಿದು ಬಿದ್ದಿದೆ. ನವೀಕರಣದ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಪಾಸಿಟಿವ್ ನ್ಯೂಸ್ ಕೊಡುವೆ ಎಂದು ಭರವಸೆ ಕೊಟ್ಟಿದ್ದಾರೆ ನಾಗರೆಡ್ಡಿ. ಇನ್ನು ಈ ಸಂದರ್ಭದಲ್ಲಿ ಬಿಇಒ ಸಿದ್ದಲಿಂಗಯ್ಯ ಮೂರ್ತಿ, ಸಿಆರ್ಪಿ ಬಸವರಾಜ್, ಉಪ ಪ್ರಾಚಾರ್ಯ ಸುಜಾತ, ಹಳೆ ವಿದ್ಯಾರ್ಥಿಗಳು ಆದಿರಾಜ್ ಕುಮಾರ್, ವಿದ್ಯಾಶಂಕರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾನು ಮೀಟಿಂಗ್ನಾಗ ಗಮನದಲ್ಲಿದ್ದು ಕೆಲವೊಂದು ಹಳೆಯ ಸ್ಕೂಲ್ ಇದೆ, ಸ್ವಾತಂತ್ರ್ಯ ಪೂರ್ವ ಬಿಲ್ಡಿಂಗ್ ಇದೆ, ಅದು ಶಿಥಿಲಾವಸ್ಥೆಗೆ ಬಂದಿದೆ, ಮತ್ತು ರಿಪೇರಿ ಕೆಲಸ ಆಗಬೇಕು, ಮತ್ತು ಹಳೆಯದೊಂದು ಈ ಕಟ್ಟಡನ ಉಳಿಸಿಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು, ಈ ಹಿಂದೆ ಓದಿರ್ತಕ್ಕಂಥ ಸುಮಾರು ಹಳೆಯ ವಿದ್ಯಾರ್ಥಿಗಳು ಅವ್ರ ಬೇಡಿಕೆ ಆಗಿತ್ತು. ಅದ್ರ ಬಗ್ಗೆ BO ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ, ಸ್ಥಳ ವೀಕ್ಷಣೆ ಕೂಡ ಮಾಡಿದ್ದೀವಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡೋದ್ರ ಮುಖಾಂತರ ಮತ್ತು ಇದಕ್ಕೆ BO ಅವರು ನಾವು ಇದಕ್ಕೆ ಆದಷ್ಟು ವೈಯಕ್ತಿಕ ಇಂಡಸ್ಟ್ರಿಯನ್ನು ಸರ್ಕಾರ ಮುಖಾಂತರ ಕೆಲಸ ಮಾಡೋಂಥ ಕೆಲಸ ಮಾಡೋಣ ಒಂದು. ಆಮೇಲೆ ಈಗೇನು ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಅವು ಏನಿದಾವೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಸರ್ವೆ ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ಒತ್ತುವರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ. ಆಮೇಲೆ ಈಗ ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಏನೇನಿದಾವೆ ಈಗ ನೀವು ತಿಳಿಸಿದಂಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ 2 ಇದಾವೆ, ಅದು ಯಾರು ಒಡೆತನ ಸೇರಿದ್ದು ಸದ್ಯ ಅದರ ಆಗುವುಗಳ ಬಗ್ಗೆ, ಅದ್ರ ಬೆನಿಫಿಟ್ ಯಾರು ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ BO ಅದನ್ನು ಚೆಕ್ ಮಾಡಿ ಹೇಳ್ತಾರೆ. ಇದಕ್ಕೆ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕಟ್ಟಡ ಏನು ನವೀಕರಣ ಮಾಡೋದಕ್ಕೋಸ್ಕರ ಏನು ಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಇಲಾಖೆಯಿಂದ ಏನು ಲೋಕಾಯುಕ್ತ ಇಲಾಖೆಯಿಂದ ಪತ್ರ ವ್ಯವಹಾರ ಮಾಡಿಬಿಟ್ಟು ಆದಷ್ಟು ಬೇಗ BO ಸರ್ ನಾವು ಕೂಡ ಒಂದು ಪಾಸಿಟಿವ್ ರಿಪೋರ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ನಿಮ್ಮ ಸಹಕಾರವನ್ನು ಮಾಡೋಣ. ಈಗ ಆಚಾರ್ಯ ವಿನೋಬಾ ಭೂದಾನ ಚಳವಳಿ ಎಲ್ಲರೂ ಇಲ್ಲೇ ಹೋಗಿ ಪುರಾತನ ಇತಿಹಾಸ ಇದೆ, ಒಳ್ಳೆಯದು, ಅದಕ್ಕೆ ಒಳ್ಳೆಯದು. ಇದು ಸ್ವತಂತ್ರ ಪೂರ್ವದ ಕಟ್ಟಡ ಆಗಿರೋದ್ರಿಂದ ಮತ್ತು ಒಂದು ಒಳ್ಳೆಯ ಇತಿಹಾಸ ಇರೋದ್ರಿಂದ ಇದನ್ನು ಉಳಿಸಬೇಕಾಗಿದ್ದು ಎಲ್ಲರ ಜವಾಬ್ದಾರಿ. ಇದಕ್ಕೆ ನಾವು ಅಧಿಕಾರಿಯಾಗಿ ನಾವು ಏನು ಮಾಡಬೇಕು ನಮ್ಮ ಕಾನೂನು ಚೌಕಟ್ಟು. ಆಗ್ತಿತ್ತು ಆಗಿಲ್ಲ ಅಂತ ನಮಗೇನು ಹೇಳಿ ಮಾಡಿ ನಾವು ಪಟ್ಟಿ ಎಲ್ಲ 700 ಇದ್ರು ಸರ್, ಇವಾಗ ಕಡಿಮೆ ಇದೆ. ಬಟ್ ನಮಗೆ ರೂಮ್ ಶಾರ್ಟೇಜ್ ಇರೋದ್ರಿಂದ ನಾವು ಕಾಲೇಜ್ ರೂಮ್ಸ್ ಕಳಿಸ್ತಾ ಇದೀವಿ ಸರ್. ಅಲ್ಲಿ ನಮಗೆ ಏನಂದ್ರೆ ಸರ್, ಆಲ್ ದ ಸ್ಟೂಡೆಂಟ್ಸ್ ಆರ್ ಇನ್ ದಿಸ್ ಪ್ರೆಮಿಸಸ್, ನಮಗೆ ಕಂಟ್ರೋಲ್ ಇರ್ತದೆ ಸರ್. ನಾವು ಎಜುಕೇಟ್ ಮಾಡಿದ್ವಿ, ಅನುಕೂಲ ಆಗುತ್ತೆ ಸರ್. ಇಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ, ಒಂದು ಕ್ಲಾಸ್ ರೂಮ್ ಇಲ್ಲಿ ಅಂದರೆ ಊಟ ಹೌದು ಓಲ್ಡ್ ಸ್ಕೂಲ್ ಅಲ್ಲ ಸರ್. ಲಾಸ್ಟ್ ಒಂದು ಟೆಂಡರ್ ಆಗಿದೆ ಸರ್, ಹಂಚಿದ್ರು ಡಬಲ್ ಕೋಟ್ ಅನ್ಸುತ್ತೆ ಸರ್. ಅದು ತುಂಬ ಕಾಸ್ಟ್ ಆಯ್ತದೆ, ಇವ್ರು ಕೊಟ್ಟಿರೋ ಎಸ್ಟಿಮೇಷನ್ ವರ್ಕ್ ಮ್ಯಾಚ್ ಆಗಲಿಲ್ಲ ಅಂತ ನಂಬರ್ ಶೀಟ್ ಸರ್.